ವೆಲ್ಕಮ್ ಬ್ಯಾಕ್. ಪಿಎಫ್ಐ ಕೇಸ್ ಚಾರ್ಜ್ ಶೀಟ್ ಬೆನ್ನಲ್ಲೇ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಬರೋಬ್ಬರಿ 8 ತಿಂಗಳ ಬಳಿಕ 8 ಮಂದಿ ಆರೋಪಿಗಳಿಗೆ ಬೇಲ್ ಆಗಿದೆ. ಆರೋಪಿಗಳು ಬಿಡುಗಡೆ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ರಿಲೀಸ್ ಆದವರ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದೆ. ಚುನಾವಣೆ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ ಭರ್ತಿಯಾಗಿ ಹೋಗಿದೆ. ದಿನದಿಂದ ದಿನಕ್ಕೆ ವಿಚಾರಣಾಧೀನ ಕೈದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬ್ಯಾರಕ್ಗಳಲ್ಲಿ ಕೈದಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಸ್ಥಳ ಇಲ್ಲದೆ ಅಧಿಕಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚುನಾವಣೆ ಹೊತ್ತಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನೆರಡು ದಿನದಲ್ಲಿ ಹೊಸ ರೂಲ್ಸ್ ಜಾರಿ ಮಾಡುವುದಕ್ಕೆ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸರಿಂದ ಏರಿಯಾ ಡಾಮಿನೇಷನ್ ಪ್ಲಾನ್ ಮಾಡಲಾಗಿದ್ದು ಹವಾಲಾ ದಂಧೆ ನಡೆಯೋ ಜಾಗಗಳೇ ಪೊಲೀಸರ ಮೇನ್ ಟಾರ್ಗೆಟ್ ಆಗಿದೆ. ದೆಹಲಿಯ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ದೆಹಲಿಯ ಸಿಎಂ ಅರವಿಂದ ಕೇಜ್ರಿವಾಲ್ಗೆ ಸಿಬಿಐ ಸಮನ್ಸ್ ಕೊಟ್ಟಿದೆ. ಇದೇ ಪ್ರಕರಣದಲ್ಲಿ ದೆಹಲಿಯ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾರನ್ನ ಬಂಧಿಸಲಾಗಿತ್ತು. ಭಾನುವಾರದ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೇಜ್ರಿವಾಲ್ಗೆ ಇದೀಗ ಸಿಬಿಐ ಸೂಚನೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಪಾದಾಚಾರಿ ಮಾರ್ಗ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರು ಹಾಗೆ ವಾಹನ ಸವಾರರು ಹೈರಾಣಾಗಿ ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗದಿಂದ ಬರ್ತಾ ಇದೀವಿ, ವಯಸ್ಸು ಹಾಸ್ಪಿಟಲ್ ಹೋಗ್ಬೇಕು ಅಂತ ಬರ್ತಾ ಇದೀವಿ. ರೈಲ್ವೆ ಸ್ಟೇಷನ್ ಇಲ್ಲಿ ದಾಟ್ಕೊಂಡು ಬರೋದಕ್ಕೆ 10 ಒಳ್ಳೆ ದಾಟ್ಕೊಂಡು ಬರ್ಬೇಕಾಗುತ್ತೆ. ಒಂದು ವ್ಯವಸ್ಥೆ ಇಲ್ಲ, ರೋಡ್ ಸರಿ ಇಲ್ಲ, ಆಟೋದವ್ರ ಗಲಾಟೆ ಜಾಸ್ತಿ ಆಗಿದೆ ಅಲ್ಲೆಲ್ಲ. ಪಾಪ ಅವರು ಒಳಗೆ ಬರೋಕ್ಕಾಗಲ್ಲ, ನಾವು ಹೊರಗೆ ಹೋಗಕ್ಕಾಗ್ತಿಲ್ಲ, ಆ ಥರ ಆಗಿದೆ. ದಯವಿಟ್ಟು ಸರ್ಕಾರ ಗಮನ ಹರಿಸಲಿ. ಈ ಥರ ಸಮಸ್ಯೆ ಭಾಳ ಉಜ್ವಲ ಭಾಳ ಬೇಜಾರಾಗುತ್ತೆ. ಒಂದು ಮೆಟ್ರೋಗೆ ಹೋಗ್ಬೇಕು ಅಂದ್ರೂ ರೋಡ್ ಕೆಳಗೆ ಇಳಿದು ಬೈಪಾಸಲ್ಲಿ ಹೋಗ್ಬೇಕು. ಇಲ್ಲಿಂದ ಹೋಗಿ ಅರ್ಜೆಂಟ್ ಯಾವುದೋ ಒಂದು ಮೇಲ್ ಸೇತುವೆ ಮಾಡಬೇಕಾಗಿತ್ತು. ಅವರು ಬೇಗ ಲಿಂಕ್ ಮಾಡಬೇಕು. ಕ್ಯಾಪಿಟಲ್ ಸಿಟಿ, ಸಿಲಿಕಾನ್ ಸಿಟಿ ಎಲ್ಲ ವ್ಯವಸ್ಥೆ ಇರಬೇಕು. ವಿಜಯವಾಡದಲ್ಲಿ ಮಾವಿನ ಹಣ್ಣು ತುಂಬಿದ್ದಂತಹ ಲಾರಿಯೊಂದು ಸೇತುವೆಯಿಂದ ಕೆಳಗೆ ಬಿದ್ದ ಪರಿಣಾಮ ಚಾಲಕ ಮತ್ತು ಕ್ಲೀನರ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಟ್ರಕ್ನ ಅಡಿಯಲ್ಲಿ ಬಾಲಕನು ಬಸ್ಸಲಿಕ್ಕಿದ್ದು ಬಾಲಕನನ್ನು ರಕ್ಷಿಸುವುದಕ್ಕೆ ಹರಸಾಹಸ ಪಡಲಾಗಿದೆ. ಬೆಂಗಳೂರಿನಲ್ಲಿ ಬೇಸಿಗೆಯ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೆಂಗೇರಿ ಕೋಟೆ ಬಳಿ ನೀರಿಗಾಗಿ ಜನ ಜಗಳಕ್ಕಿಳಿತಾ ಇದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿ ಅವರು ಸರಿಯಾಗಿ ನೀರು ಬಿಡ್ತಾ ಇಲ್ಲ ಅಂತ ಜನ ಆರೋಪಿಸುತ್ತಿದ್ದಾರೆ. ಯಾರನ್ನ ಕರ್ಸ್ರಿ ಹೇಳ್ರಿ, ನೀವು ಯಾರು ಬೇಕಾದ್ರೂ ಕರ್ಸ್ರಿ, ನಮ್ಮ ಮನೆಗೆ ನೀರು ನಿಲ್ಲೋವರೆಗೂ ನಾವು ಹಿಡಿತೀವಿ, ಮೋಟ್ರ್ ಹಾಕ್ತೀವಿ ಅಂತಾರೆ. ನಾವು ಕೇಳಿ ನಾವು ವಯಸ್ಸಾದವ್ರು ಕೂಗಾಡಕತ್ತದ ಹೇಳ್ರಿ ನೀವೇನು. ನಮ್ಗಾಗಲೇ ಒಂದು ತಿಂಗಳಿಂದಾನು ಬೋರೊಂದು ನೀರು ಬಿಟ್ಟರು ಬೋರೊಂದು ನೀರು ಬರೋಲ್ಲ. ನಮ್ಮ ಬೋರ್ ಹಾಕಿದ್ರು ಬರೋಲ್ಲ. ನಮ್ಮದು ಕೊಳಗೆ ಹಾಕಂತೀವಿ ಅಷ್ಟೇ, ಕಾವೇರಿ ನೀರು ಅದು ಬರೋಲ್ಲ. ಕೇಳಿದ್ರೆ ನೀವೇನು ಮಾಡ್ತೀರ ಮಾಡ್ರಿ, ಎಲ್ಲೋಗ್ತೀರ ಹೋಗ್ರಿ, ಯಾರನ್ನ ಕರ್ಕೊಂಬಂದ್ರಿ. ಇವ್ರು ಹೇಳೋದು ನೀವು ಯಾರು ಬೇಕಾದ್ರೂ ಕರ್ಸ್ಕೊಳ್ರಿ, ನಾವು ಹಾಕೋದೇ ಸರಿ ಅಂತ ಎಲ್ಲರ ಮೇಲೂ ಜಗಳ ಮಾಡ್ತಾರೆ. ಎಷ್ಟು ಹೇಳಿದ್ರು ಮುಂಬೈನಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ವೇಳೆ ವಿದ್ಯುತ್ ಶಾಕ್ ಹೊಡೆದು ಇಬ್ಬರು ಸಾವನ್ನಪ್ಪಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ. ಮೆರವಣಿಗೆಯಲ್ಲಿ ವಿದ್ಯುತ್ ತಂತಿ ತಗುಲಿ ಇಬ್ಬರು ಅಸುನೀಗಿದ್ದಾರೆ.